ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ತರಂಗಿಣಿ ವೀರವಿರಾಗಿಣಿ ಅಕ್ಕ ಮಹಾದೇವಿ ತಾಯಿಯವರ ಜೀವನ ಚರಿತ್ರೆಯನ್ನು ಆಧರಿಸಿದ ಕಾದಂಬರಿ. ಈ ಕಾದಂಬರಿಯ ರಚನಾಕಾರರು ಜಗದ್ಗುರು ಮಾತೆ ಮಹಾದೇವಿ ತಾಯಿ ಅವರು. ಭಾಗ 3 ಗಮನ. ಇದರಲ್ಲಿ ಅಧ್ಯಾಯ 33 ಗುರುಗಳ ಮುಖಭಂಗ. ಇದನ್ನು ಕೂಡ 2 ಭಾಗ ಮಾಡಿ ಅಪ್ಲೋಡ್ ಮಾಡ್ತೀನಿ, ಎಲ್ಲರ ಗಮನದಲ್ಲಿರಲಿ. ಬಂಧನದಲ್ಲಿ ಸಿಕ್ಕರೂ ತನ್ನ ವಿಂಧ್ಯವನ್ನು ಬಂಧುಗಳನ್ನು ಆತುರದಿಂದ ನೆನೆಯುವ ಆನೆ ಗಿಳಿಗಳ ಚಿತ್ರ ಕಣ್ಣ ಮುಂದೆ ಕಟ್ಟಿತ್ತು. ಅಂತರಂಗ ಸದಾ ಬಿಡುಗಡೆಗೆ ಬಯಸುತ್ತಿತ್ತು. ಆದರೆ ತಪ್ಪಿಸಿಕೊಂಡು ಹೊರಗೆ ಹೋಗುವುದು ಹೇಗೆ? ಹಗಲಿರುಳು ಭದ್ರ ಕಾವಲು ಅರಮನೆಯ ಸುತ್ತ ನಡೆಯುತ್ತಿತ್ತು. ಗುರುಲಿಂಗದೇವರ ಬಳಿ ಸಲಹೆ ಕೇಳಬೇಕೆಂದು ಮನದಲ್ಲಿ ಅಂದುಕೊಂಡಳು. ಆದರೆ ಅವರನ್ನು ಕಾಣುವ ಉಪಾಯ? ರಾಜನ ಒಪ್ಪಿಗೆ ಕೇಳುವುದೇ ಉಚಿತವೆಂದುಕೊಂಡು ಮದನರತಿಗೆ ಹೇಳಿದಳು. ಮದನ, ಪ್ರಭುಗಳನ್ನು ಕೇಳು. ನನ್ನ ಸದ್ಗುರುಗಳಾದ ಗುರುಲಿಂಗದೇವರ ದರ್ಶನ ಪಡೆಯುವ ಇಚ್ಛೆಯಾಗಿದೆ. ಅವರ ಮಠಕ್ಕೆ ಹೋಗಿ ಬರಬಹುದೇ? ಅಥವಾ ಅವರನ್ನೇ ಇಲ್ಲಿಗೆ ಕರೆಸಬೇಕೇ? ಮದನರತಿ ಒಪ್ಪಿಗೆ ಪಡೆಯಲು ಅರಸನ ಬಳಿಗೆ ಹೋದಳು. ಗುರುಲಿಂಗದೇವರನ್ನು ಅರಮನೆಗೆ ಕರೆಸಿದಾಗ ರಾಜನೇನಾದರೂ ಅನುಚಿತವಾಗಿ ಅವರಿಗೆ ಅಪಮಾನ ಮಾಡಿದರೆ? ಆ ವ್ಯಥೆ ಸಹಿಸಲು ಅಸದಳ. ಮಹಾದೇವಿಯ ಮನಸ್ಸು ಚಿಂತಿಸತೊಡಗಿತು. ಇಲ್ಲ, ಹಾಗೆ ವರ್ತಿಸುವ ಅಸಭ್ಯನೇನೂ ಅಲ್ಲ. ಗುರುಗಳು ಇಲ್ಲಿಗೆ ಆಗಾಗ ಬಂದು ಹೋಗುವಂತಿದ್ದರೆ ಬಿಡುಗಡೆಯ ಮುಂದಿನ ಮಾರ್ಗವಾದರೂ ನನಗೆ ತೆರೆಯುವುದು. ಹೀಗೆ ಚಿಂತಿಸುತ್ತಿರುವಾಗಲೇ ಕೌಶಿಕನು ತಾನೇ ಬಂದು ಬಿಟ್ಟ. ಪ್ರವಾಸವನ್ನು ಮುಗಿಸಿ 4 ದಿವಸಗಳಾಗಿದ್ದರೂ ಮಹಾದೇವಿಯ ಮುಖವನ್ನು ನೋಡುವಷ್ಟು ಎದೆಗಾರಿಕೆ ಅವನಿಗಿರಲಿಲ್ಲ. ತಾನು ದುಡುಕಿ ತಪ್ಪುಗಾರನ ಸಾಲಿಗೆ ಸೇರಿದನಲ್ಲ ಎಂದು ಮಿಡುಕುತ್ತಿದ್ದ. ಅವಳ ಮನಸ್ಸನ್ನು ಪ್ರಸನ್ನಗೊಳಿಸುವ ಹೊಸ ಹಂಚಿಕೆ ಹುಡುಕುತ್ತಿರುವಾಗಲೇ ಮದನರತಿ ಬಂದು ಮಹಾದೇವಿಗೆ ಗುರುಗಳ ದರ್ಶನವನ್ನು ಪಡೆಯುವ ಅಭಿಲಾಷೆಯಾಗಿದೆ ಎಂದು ಹೇಳಿದಳು. ಅಂತೂ ತನ್ನ ಒಪ್ಪಿಗೆಯನ್ನು ಕೇಳುವಷ್ಟು ಮಹಾದೇವಿ ವಿನಯಶೀಲಳಾಗಿರುವಳು ಎಂದು ಮನಸ್ಸು ಉಬ್ಬಿ ಹೋಗಿ ಎಷ್ಟೋ ಸಮಾಧಾನವೆನಿಸಿತು. ಈ ಮೂಲಕವಾದರೂ ಮತ್ತೆ ಸಂಧಾನವೇರ್ಪಟ್ಟು ಈರ್ವರ ಮಧ್ಯದ ವಿರಸದ ಬಿರುಕು ಕಡಿಮೆಯಾದೀತೆಂದು ಹಿಗ್ಗಾಯಿತು ಅವನಿಗೆ. ಅವಳ 5 ವಾರಗಳ ವ್ರತ ಮುಗಿಯಲು ಕೆಲವೇ ದಿವಸಗಳು ಉಳಿದಿವೆ. ನಂತರ ಒಲಿದೇ ಒಲಿವಳು, ಮದುವೆಯಾಗುವಳು. ಅಷ್ಟರಲ್ಲಿ ನಾನು ಏಕೆ ಅವಸರಿಸಿದೆನೋ ಎಂದು ಅಂದಿನಿಂದಲೂ ಪಶ್ಚಾತ್ತಾಪ ಪಡುತ್ತಿದ್ದ ಕೌಶಿಕನಿಗೆ ಈಗೊಂದು ಸುಸಂದರ್ಭ ಒದಗಿದಂತಾಗಿ ಅದರ ಸದುಪಯೋಗ ಹೊಂದಲು ತಾನೇ ನೇರವಾಗಿ ಮಹಾದೇವಿಯ ಬಳಿಗೆ ಬಂದ. ತನ್ನ ಬೆಳಗಿನ ಪೂಜೆ ಪ್ರಸಾದಗಳನ್ನು ಪೂರೈಸಿ ಅಧ್ಯಯನ ಮಾಡುತ್ತಲಿದ್ದ ಮಹಾದೇವಿಯು ರಾಜನನ್ನು ನೋಡಿ ಕಾಲುಮಣಿಯ ಮೇಲಿದ್ದ ಪರಿಕರಗಳನ್ನು ಮಗ್ಗುಲಿಗಿರಿಸಿ ಎದ್ದು ನಿಂತು ಕೈ ಜೋಡಿಸಿ ಮುಗುಳ್ನಕ್ಕಳು. ಕೌಶಿಕ ಪ್ರಸನ್ನನಾಗಿ ಮರುನಕ್ಕ. ಅವನಿಗೆ ವಿಪರೀತ ಆಶ್ಚರ್ಯವೆನಿಸಿತು. ತನ್ನ ಅಂದಿನ ವರ್ತನೆಯನ್ನು ಇನ್ನೂ ನೆನಪಿನಲ್ಲಿರಿಸಿಕೊಂಡು ಗಂಭೀರವಾಗಿರುತ್ತಾಳೆ, ತಾನು ಮಾತನಾಡಿಸುವುದು ಹೇಗೆ ಎಂದು ಸಂಕೋಚಿಸುತ್ತಿದ್ದವನಿಗೆ ಈಗ ಬಲು ಹಗುರವೆನಿಸಿತು. ಪಲ್ಲಂಗದ ಮೇಲೆ ಕೂಡುತ್ತಾ ಮೇಲೆ ಕುಳಿತುಕೊಳ್ಳಬಹುದಲ್ಲ ಎಂದು ಎತ್ತರವಾಗಿದ್ದ ಪೀಠದ ಕಡೆ ಕೈ ತೋರಿದ. ಬರವಣಿಗೆಗೆ ಚಾಪೆ ಅಡ್ಡಮಣೆಗಳೇ ಸರಿ. ಮಹಾದೇವಿ ವಿನಯದಿಂದ ನಿರಾಕರಿಸಿ ಚಾಪೆಯ ಮೇಲೆ ಕುಳಿತಳು. ಗುರುಗಳ ದರ್ಶನಕ್ಕೆ ಹೋಗಬೇಕೆಂಬ ಅಪೇಕ್ಷೆಯಂತೆ ಮದನರತಿ ಹೇಳಿದಳು. ಅದಕ್ಕಾಗಿ ವಿಚಾರಿಸಿಕೊಳ್ಳಲು ಬಂದೆ ದೇವಿ. ಈ ಸಾಮಾನ್ಯಳಿಗಾಗಿ ಸ್ವತಃ ಪ್ರಭುಗಳು ಇಷ್ಟೊಂದು ತೊಂದರೆ ತೆಗೆದುಕೊಳ್ಳುವ ಪ್ರಮೇಯವೇನಿತ್ತು? ಒಪ್ಪಿಗೆ ನಿರಾಕರಣಗಳನ್ನು ದಾಸಿಯ ಮೂಲಕ ತಿಳಿಸಬಹುದಿತ್ತು. ನನ್ನ ಬರವು ಈಕೆಗೆ ಅಪ್ರಿಯವಾಯಿತೇನೋ ಎಂದು ದಿಟ್ಟಿಸಿ ನೋಡಿ ಹೇಳಿದ. ನಿನ್ನ ಮನಸ್ಸಂತೋಷವೊಂದೇ ನನ್ನ ಗುರಿ ಮಹಾದೇವಿ. ಇಚ್ಛೆಯಾದರೆ ಹೋಗಿ ಬಾ, ಅಥವಾ ಅವರೇ ಬಂದರೆ ಇನ್ನೂ ಲೇಸು. ಅರಸಿಯರ ಸ್ಥಾನಮಾನಕ್ಕೂ ಕೊರತೆ ಬರದು. ತನ್ನ ಔದಾರ್ಯದ ಪ್ರದರ್ಶನದಿಂದ ಮಹಾದೇವಿಯ ಮನಸ್ಸನ್ನು ಗೆಲ್ಲುವ ಪ್ರಯತ್ನವಿತ್ತು. ಹಾಳು ಸ್ಥಾನಮಾನ, ಗುರುಗಳ ಗೌರವಕ್ಕೆ ತಕ್ಕಂತೆ ನಾನೇ ಅಲ್ಲಿಗೆ ಹೋದರೆ ಒಳ್ಳಿತು. ಆದರೆ ನಾನಲ್ಲಿಗೆ ಹೋದರೆ ಊರ ಜನರೆಲ್ಲ ಬಂದು ಬಗೆ ಬಗೆಯ ಪ್ರಶ್ನೆ ಕೇಳಿ ಮನಸ್ಸಿಗೆ ಘಾಸಿ ಮಾಡುವರು. ತಾಯಿ ತಂದೆಯರು ಕಾಣಲು ಬರುವ ಸಂಭವವಿಲ್ಲದೇ ಇಲ್ಲ. ತಾಯಿಯು ಮತ್ತೆ ನನ್ನನ್ನು ಬಿಗಿದಪ್ಪಿ ಅಳತೊಡಗಬಹುದು. ಸರ್ವ ವಿಧದ ಮೋಹದ ತಂತುಗಳನ್ನು ಕಡಿದುಕೊಂಡು ನಿರ್ಲಿಪ್ತಳಾಗಬೇಕು ಎಂಬುವ ನಾನು ಮತ್ತೆ ವ್ಯಾಮೋಹದ ಜಂಜಾಟಕ್ಕೆ ಸಿಕ್ಕಿಬೀಳುವೆ. ಶಿವನ ಹೊರತು ಯಾರಿಗಾದರೂ ಕಣ್ಣೀರು ಸುರಿಸುವುದು ನನಗಿನ್ನೂ ತರವಲ್ಲ. ಈ ಮನಸ್ಸು ಕಲ್ಲಾಗತೊಡಗಿದೆ. ಹೀಗೆಯೇ ಆಗಲಿ. ತನ್ನ ತಾಯಿಯ ಕರುಳಿನ ಮಾರ್ದ್ರವತೆಯ ನೆನಪಾಗಿ ಚಿತ್ತವು ಹಿಂದಿನ ಘಟನೆಯನ್ನು ಮೆಲುಕಾಡಿಸಿತು.
ಅಂದು ಕಾಡಿನಲ್ಲಿ ವರದಾ ನದಿಯ ತೀರದಲ್ಲಿ ವಾಸ್ತವ್ಯ ಹೂಡಿದ್ದಾಗ ನದಿಯ ದಂಡೆಯ ಮೇಲೆ ಕುಳಿತ ಮಹಾದೇವಿ ಮೆಲ್ಲನೆ ಕೇಳಿದಳು, ಶಿವೆ, ಉಡುತಡಿಯಲ್ಲಿ ಮನೆಯ ಮುಂದೆ ಹಾಯ್ದು ಬಂದೆವಲ್ಲ, ಅವ್ವ ಅಪ್ಪ ಯಾರಾದರೂ ಹೊರಗೆ ಕಂಡರೆ? ಕುತೂಹಲ ಕಾತುರಗಳು ಧ್ವನಿಯಲ್ಲಿ ಮಿಡಿಯುತ್ತಿದ್ದವು. ಶಿವಕಾಮಿನಿ ನೆನಪಿಸಿಕೊಂಡು ಗುಡಾರದೊಳಕ್ಕೆ ಓಡಿ ಹೋಗಿ ಅಡಕೆಯ ಪಟ್ಟೆಯ ಕಟ್ಟನ್ನು ಮಡಿಲಲ್ಲಿ ಇರಿಸಿಕೊಂಡು ಬಂದಳು. ಹೌದೊಡತಿ, ನಿಮ್ಮ ತಾಯಿಯು ಕಾತುರವೇ ಮೈವೆತ್ತು ನೀವು ತಲೆಬಾಗಿಲಲ್ಲಿ ನಿಲ್ಲಬಹುದು ಅಥವಾ ಮೇಲೆಯಿಂದ ಇಣುಕಿ ನೋಡಬಹುದು ಎಂದು ಆಶಿಸಿದ್ದರೇನೋ. ನೀವು ನಿಲ್ಲದಿದ್ದಾಗ ನಿರಾಶೆಗೊಂಡರು. ಅವರ ಕಣ್ಣುಗಳೆರಡು ನೀರಿನಿಂದ ತುಂಬಿದ್ದವು. ಮಹಾದೇವಿಯ ಹೃದಯ ಕಂಪಿಸಿತು. ಕಣ್ಣನ್ನು ಆಕ್ರಮಿಸಿಕೊಳ್ಳ ಬಯಸಿದ ಕಣ್ಣೀರನ್ನು ಒತ್ತಾಯಪೂರ್ವಕವಾಗಿ ಹಿಂದಕ್ಕೆ ದೂಡಿದಳು. ವ್ಯಾಮೋಹದ ಜ್ವಾಲೆ ಆರತೊಡಗಿದೆ. ಪುನಃ ಪುನಃ ಅವರನ್ನು ದರ್ಶಿಸಿ ಆ ಜ್ವಾಲೆಯನ್ನು ಒದಿಸುವುದು ಮತ್ತೇಕೆ ಶಿವೆ? ದೀರ್ಘವಾಗಿ ನಿಟ್ಟುಸಿರಿಟ್ಟಳು. ತಾಯಿಯವರು ನನ್ನನ್ನು ಕಣ್ಸನ್ನೆಯಿಂದ ಕರೆದು ಈ ಕಟ್ಟನ್ನು ಕೊಟ್ಟರು ನೋಡಿರಿ. ಮಹಾದೇವಿ ಮೆಲ್ಲನೆ ಬಿಚ್ಚಿದಳು. ತುಪ್ಪದಿಂದ ಮಾಡಿದ ಹೆಸರಿನ ಉಂಡೆ, ಸಿಹಿ ಕಜ್ಜಾಯಗಳು ಘಮಘಮಿಸುತ್ತಿದ್ದವು. ತೆರೆದಿಟ್ಟ ಕಣ್ಣೀರು ತಕ್ಷಣವೇ ತುಳುಕಿ ಕೈಯಲ್ಲಿ ಹಿಡಿದಿದ್ದ ಉಂಡೆಯ ಮೇಲೆ ಬಿದ್ದಿತು. ಖಂಡಿತವಾಗಿಯೂ ತಿನ್ನಿಸು ಎಂದು ಒತ್ತಿ ಒತ್ತಿ ಹೇಳಿದ್ದಾರವ್ವ. ತಮಗಾಗಿಯೇ ಮಾಡಿ ಕಳಿಸಿದ್ದಾರೆ. ತಾಯಿಯ ಮಮತೆ ಎಷ್ಟು ಆಳವಾದುದಲ್ಲವೇ? ತನ್ನ ವಾತ್ಸಲ್ಯವನ್ನೇ ಉಂಡೆಗಟ್ಟಿ ಇಲ್ಲಿ ಕಳಿಸಿರುವಳು. ನಿಜ, ನಾನು ಸಣ್ಣವಳಿದ್ದಾಗಿನಿಂದಲೂ ಅಷ್ಟೇ. ಸೊಂಟದ ಮೇಲೆ ಕೂರಿಸಿಕೊಂಡು ಬೆಳ್ಳಿಯ ಬಟ್ಟಲಿನಲ್ಲಿ ಊಟವನ್ನಿರಿಸಿಕೊಂಡು ഇരുಳಿನಲ್ಲಿ ಚಂದ್ರನನ್ನು ತೋರಿಸುತ್ತಾ ಹಗಲಿನಲ್ಲಿ ಕೈದೋಟದ ಹೂವುಗಳನ್ನು ತೋರಿಸುತ್ತಾ ಉಣ್ಣಿಸುತ್ತಿದ್ದಳು. 7-8 ವರ್ಷದ ಬಾಲೆಯಾದ ಮೇಲೆ ಓದುತ್ತಾ ಮೈಮರೆತು ಕುಳಿತರೆ ಕೈತುತ್ತು ನೀಡುತ್ತಿದ್ದಳು. ತಾಯಿಯ ಕರುಳನ್ನು ವಿಶೇಷವಾದ ಕೋಶಗಳಿಂದ ದೇವರು ಮಾಡಿಹನೇನೋ. ಇಂತಹ ಪ್ರೇಮಮಯಿ ತಾಯಿಯ ಹೊಟ್ಟೆಯಲ್ಲಿ ನನ್ನಂತಹ ಕಟುಕಿ ಕಲ್ಲಿದೆಯ ವಿರಾಗಿಣಿ ಹುಟ್ಟಬಾರದಿತ್ತು. ಉಂಡುಟ್ಟು ನಲಿದು ಗಂಡನನ್ನು ಮಾಡಿಕೊಂಡು ಅವಳನ್ನು ಸಮಾಧಾನದಲ್ಲಿರಿಸುವ ಲೌಕಿಕ ಮಗಳು ಈಕೆಗೆ ಆಗಬೇಕಿತ್ತು. ದುಃಖದಿಂದ ಹೃದಯ ಭಾರವಾಯಿತು. ಅವ್ವ, ಕೈ ತೊಳೆದುಕೊಂಡು ತಿನ್ನಿರವ್ವ, ಶಿವಕಾಮಿನಿ ಹೇಳಿದಳು. ಹಣ್ಣು ಹಾಲಿನ ಹೊರತು ಅರಮನೆಯನ್ನು ಬಿಡುವ ತನಕ ಬೇರೇನನ್ನೂ ಸ್ವೀಕರಿಸಬಾರದು ಎಂದು ಸಂಕಲ್ಪ ಮಾಡಿರುವೆನಲ್ಲ ಶಿವೆ. ಸಹಜವಾಗಿ ಏನನ್ನೂ ಯೋಚಿಸುತ್ತಾ ಹೇಳಿದಳು. ಅಂದರೆ ಇಷ್ಟು ಬೇಗ ಬಿಟ್ಟು ಹೋಗುವ ಆಲೋಚನೆ? ಎಲ್ಲಿಗವ್ವ ಹೋಗೋದು? ಸ್ತಂಭೀಭೂತಳಾಗಿ ಶಿವೆ ಕೇಳಿದಳು. ದೇವರು ದಾರಿ ತೋರಿಸಿದಲ್ಲಿಗೆ. ಅದಿರಲಿ ಶಿವೆ, 5 ವಾರಗಳ ಈ ವ್ರತ ಮುಗಿಯುವ ತನಕ ಬೇರೇನನ್ನೂ ತಿನ್ನುವುದಿಲ್ಲ. ಎಂತಹ ವ್ರತವವ್ವ ಇದು? ತಾಯಿಯು ಪ್ರೇಮದಿಂದ ಮಾಡಿ ಕೊಟ್ಟದ್ದನ್ನೂ ತಿನ್ನಬಾರದೆ? ಶಿವಕಾಮಿನಿ ನೊಂದು ಕೇಳಿದಾಗ ಮಹಾದೇವಿ ಮೌನ ತಾಳಿದಳು. ಹೌದು, ತಾಯಿಯು ಮಾಡಿ ಕಳಿಸಿದ್ದನ್ನು ತಿನ್ನಬಾರದೆ? ಅದರಲ್ಲೇನು ತಪ್ಪು? ಮನಸ್ಸು ಪ್ರಶ್ನಿಸಿತು. ತಾಯಿ ಮಾಡಿಕೊಟ್ಟದ್ದು ಎಂಬ ನೆಪವೋ, ತಿನಿಸಿನ ರುಚಿ ನಾಲಿಗೆಯನ್ನು ಕೆರಳಿಸುತ್ತದೆಯೋ? ವಿವೇಕವು ಗಹಗಹಿಸಿ ನಕ್ಕಂತಾಯಿತು. ತಿನ್ನದಿದ್ದರೆ ಅಮಾನವೀಯತೆಯಲ್ಲವೇ? ಹರಸಿ ಕಳಿಸಿದ್ದಕ್ಕೆ ಬೆಲೆಯೇ ಇಲ್ಲವೇ? ಮನಸ್ಸು ಕೇಳಿತು. ತಿನ್ನಬಾರದು ಎಂಬ ಸಂಕಲ್ಪಕ್ಕಿಂತಲೂ ಇದು ದೊಡ್ಡದೋ? ನೀನು ದುರ್ಬಲ ಹೃದಯಿ. ಯುದ್ಧದಲ್ಲಿ ಹೋರಾಡುವ ಸೈನಿಕರು ಅರಕ್ಷಿತ ದುರ್ಬಲ ಸ್ಥಾನಗಳನ್ನು ಗುರಾಣಿಯಿಂದ ಮರೆಮಾಡುತ್ತಾ ಶತ್ರುವನ್ನು ಎದುರಿಸುವಂತೆ ನಿನ್ನ ಮನೋದೌರ್ಬಲ್ಯ ವ್ಯಾಮೋಹದ ಅಂಶಗಳನ್ನು ಈ ಸಾಂತ್ವನಿಸುವ ತತ್ವದಿಂದ ಮರೆಮಾಡಿಕೊಳ್ಳ ಬಯಸುವೆಯಾ? ವಿವೇಕದ ಚುಚ್ಚು ಮಾತು ತೀವ್ರವಾದವು. ಆವಾಗಲೂ ಎನ್ನ ಮನ ಉದರಕ್ಕೆ ಹರಿವುದು, ಕಾಣಲಾರೆನಯ್ಯ ನಿಮ್ಮವನು, ಭೇದಿಸಲರಿಯನಯ್ಯ ನಿಮ್ಮ ಮಾಯೆಯನು. ಎನ್ನ ದೇವ ಚೆನ್ನಮಲ್ಲಿಕಾರ್ಜುನಯ್ಯ, ನಿನ್ನ ಹೊದ್ದುವಂತೆ ಮಾಡ ನಿಮ್ಮ ಧರ್ಮ ಎಂದು ನೊಂದು ಹಾಡಿಕೊಂಡಳು. ಚೆನ್ನಮಲ್ಲಿಕಾರ್ಜುನ, ಎಂತಹ ಚತುರ ನೀನು! ವಿವಿಧ ಪರಿಯಲ್ಲಿ ಮಾಯೆಯ ಬಲೆಯನ್ನು ಹರಡುವೆ. ಆಮಿಷವಾಗಿ ಕಳಿತ ಹಣ್ಣು ತಿಳಿ ನೀರನ್ನಿರಿಸಿ ಹಕ್ಕಿಯನ್ನು ಬಲೆಗೆ ಸೆಳೆದುಕೊಳ್ಳುವಂತೆ ನನ್ನನ್ನು ವ್ಯಾಮೋಹದ ಬಲೆಗೆ ಕೆಡಹಲು ಇಂತಹ ತಿನಿಸೆಂಬ ತುಣುಕನ್ನು ಆಮಿಷವಾಗಿ ಕಳಿಸಿದೀಯಾ? ಮಹಾದೇವಿ ಮನಸ್ಸನ್ನು ದೃಢಪಡಿಸಿಕೊಂಡು ಬಗ್ಗಿ ನೋಡಿದಳು. ಬಂಡೆಗಲ್ಲ ಮೇಲೆ ಕುಳಿತು ಕಾಲನ್ನು ಇಳಿಬಿಟ್ಟುಕೊಂಡಲ್ಲಿ ಮೀನುಗಳು ಹಿಂಡು ಹಿಂಡಾಗಿ ಸುಳಿಯುತ್ತಿದ್ದವು. ಮುದ್ದು ಪ್ರಾಣಿಗಳೇ, ನನ್ನ ತಾಯಿಯು ನನ್ನೊಬ್ಬಳನ್ನೇ ಮಗಳೆಂದು ಏಕೆ ತಿಳಿಯಬೇಕು? ನೀವೂ ಆಕೆಯ ಮಕ್ಕಳೇ ಅಲ್ಲವೇ? ಅಂದಾಗ ನನಗಾಗಿ ಈ ತಿನಿಸು ಸೀಮಿತವಾಗಿದೆ ಎಂದು ನಾನಾದರೂ ಏಕೆ ವ್ಯಾಮೋಹಿತಳಾಗಬೇಕು? ನೀವೂ ಅದರಲ್ಲಿ ಪಾಲುಗಾರರು. ಹೆಸರುಂಡೆಗಳನ್ನು ಅಂಗೈಯಲ್ಲಿ ಇರಿಸಿಕೊಂಡು ಬೆರಳಿನಿಂದ ಪುಡಿ ಮಾಡಿ ನೀರಿಗೆಸೆದಳು. ಕಜ್ಜಾಯವನ್ನು ತುಂಡು ತುಂಡು ಮಾಡಿ ಹಾಕಿದಳು. ಮೀನುಗಳು ವೇಗದಿಂದ ಧಾವಿಸಿ ಬಿದ್ದ ತಿನಿಸಿಗೆ ಮುತ್ತಿಕೊಂಡವು. ಒಡತಿ,
ಇದೇನು ನಿಮ್ಮ ಕಠೋರ ವರ್ತನೆ? ಶಿವಕಾಮಿನಿ ಚೀರಿ ಕೇಳಿದಳು. ಶಿವೆ, ಚನ್ನಮಲ್ಲಿಕಾರ್ಜುನನು ಒಡ್ಡುವ ಮಾಯದ ಬಲೆ ಬಹು ಸೂಕ್ಷ್ಮತಾಯಿ. ಕಂಡು ಹಿಡಿದ ಮುನ್ನವೇ ಬಿಗಿದಪ್ಪುವುದು. ಅದರೊಳಗೆ ಬೀಳದೆ ತಪ್ಪಿಸಿಕೊಳ್ಳಲು ಮೈಯೆಲ್ಲ ಕಣ್ಣಾಗಿರಬೇಕಾಗುವುದು. ನಿರ್ಲಿಪ್ತಳಾಗಿ ನೀರಿಗೆ ಎಸೆದು ಎಲ್ಲವನ್ನೂ ತೆರವು ಮಾಡಿಕೊಂಡಾಗ ಮನಸ್ಸಿಗೆ ನೆಮ್ಮದಿ ಎನಿಸಿತು. ನಿಜ, ಅಂದಿನಿಂದ ಒಂದೇ ಸಮನೆ ಪ್ರಯತ್ನಿಸುತ್ತಿರುವೆ ಮನಸ್ಸನ್ನು ಕಲ್ಲು ಮಾಡಿಕೊಳ್ಳಲು. ಹೀಗಿರುವಾಗ ಮತ್ತೆ ಮಠಕ್ಕೆ ಹೋಗಿ ಅವರನ್ನು ಕಂಡು ಹರಿದು ಹೋದ ಮೋಹದ ಎಳೆಗಳನ್ನು ಪುನಃ ಕೂಡಿಸುವುದೇಕೆ? ಏನು ಆಲೋಚನೆ ಮಾಡುತ್ತಿರುವೆ ದೇವಿ? ಕೌಶಿಕ ಕೇಳಿದ. ದೀರ್ಘಕಾಲ ಮಾತನಾಡದೆ ಮಹಾದೇವಿ ಕುಳಿತದ್ದನ್ನು ಕಂಡು. ಹಾಗೆಯೇ ಆಗಲಿ. ಸದ್ಗುರುಗಳು ಇಲ್ಲಿಗೆ ದಯಮಾಡಿಸಲು ನಿರೂಪವನ್ನು ಕಳಿಸುವೆ. ಶಿವಕಾಮಿನಿಯು ಓಲೆಯೊಂದನ್ನು ಫಲಪುಷ್ಪ ಸಮೇತಳಾಗಿ ಗುರುಲಿಂಗ ದೇವರಿಗೆ ಮುಟ್ಟಿಸಿದಾಗ ಮಹಾದೇವಿಯ ಅಂತರಂಗದ ಕರೆ ಅವರ ಹೃದಯ ಮಂದಿರದ ಕದವನ್ನು ತಟ್ಟಿತು. ರಾಜರು ಏನಾದರೂ ಅನುಚಿತ ಮಾತುಗಳನ್ನಾಡಿ ಅಪಮಾನ ಮಾಡಿದರೆ ಗುರುಲಿಂಗರ ಮನಸ್ಸು ಕ್ಷಣಕಾಲ ಹೊಯ್ದಾಡಿತು. ಮಾನಾಪಮಾನದ ಚಿಂತೆ ನನಗೇಕೆ? ಇವೆರಡೂ ಆತ್ಮನನ್ನು ಮುಟ್ಟಲಾರವಷ್ಟೆ. ನನಗೆ ಸ್ತುತಿ, ನಿಂದೆ, ಗೌರವ, ತಿರಸ್ಕಾರ ಎಲ್ಲವೂ ಒಂದೇ ಎಂದುಕೊಳ್ಳುತ್ತಾ, ಆಗಲಿ ತಾಯಿ, ಬೆಳಗ್ಗೆ ಬರುವೆ ಎಂದು ತಮ್ಮ ನಿರ್ಧಾರವನ್ನು ತಿಳಿಸಿದರು. ಅವರ ಮನಸ್ಸು ಅಂದೆಲ್ಲ ವಿವಿಧ ಸಂದೇಹಗಳ ಮಧ್ಯೆ ಉಯ್ಯಾಲೆಯಾಡುತ್ತಿತ್ತು. ಮಹಾದೇವಿಯು ಅಲ್ಲಿಯ ವಾತಾವರಣಕ್ಕೆ ಹೊಂದಿಕೊಂಡು ಬಿಟ್ಟಿರಬಹುದೇ? ಆ ವಿಲಾಸ ವೈಭವಗಳು ಆಕೆಯನ್ನು ಪರಿವರ್ತಿಸಿರಬಹುದೇ? ಇಲ್ಲ. ಯಾವ ಆಸೆ ಆಮಿಷಗಳು ಅವಳನ್ನು ಪರಿವರ್ತಿಸಲಾರವು. ಪರಿಪಕ್ವವಾದ ಮುತ್ತು ಅದು. ಮರಳಿ ಕರಗಿ ನೀರಾಗದು. ತಾವೇ ಸಮಾಧಾನಿಸಿಕೊಂಡರು. ಗುರುಗಳ ಆಗಮನದ ವಾರ್ತೆ ತಿಳಿದ ಮಹಾದೇವಿಯ ಆನಂದಕ್ಕೆ ಪಾರವಿರಲಿಲ್ಲ. ಕೌಶಿಕನು ಸೂರ್ಯೋದಯಕ್ಕೆ ಮೊದಲ ಜಾವದಲ್ಲೇ ಬಂದು ಮೌನ ಪ್ರೇಕ್ಷಕನಾಗಿ ಅವಳ ಸಂಭ್ರಮವನ್ನು ವೀಕ್ಷಿಸತೊಡಗಿದ್ದ. ಜಿಂಕೆಯಂತೆ ಓಡಾಡಿ ಪಾದಪೂಜೆಗೆ ಅಣಿ ಮಾಡಿದಳು. ಬಗೆ ಬಗೆಯ ಹೂವುಗಳನ್ನು ಕೈಯಾರೆ ಕಿತ್ತು ತಂದು ಹೂಬುಟ್ಟಿಯಲ್ಲಿ ಜೋಡಿಸಿದಳು. ತೋಟವನ್ನು ಸುತ್ತಿ ಮಾಗಿದ ಹಣ್ಣುಗಳನ್ನು ಕೀಳಿಸಿ ತಂದಳು. ಅವಳ ಸಡಗರವನ್ನು ಕಂಡು ಕೌಶಿಕನ ಹೃದಯದಲ್ಲಿ ಅಸೂಯೆಯು ಹೊಗೆಯಾಡದಿರಲಿಲ್ಲ. ಎತ್ತರದ ಪೀಠವೊಂದರ ಮೇಲೆ ಮೆತ್ತನೆಯ ಸುಪ್ಪತ್ತಿಗೆ ಇರಿಸಿ ನೆಲದ ಮೇಲೆ ಮಣಿಯನ್ನಿಟ್ಟು ಪಾದಪೂಜೆಯ ಸಾಮಗ್ರಿಗಳನ್ನು ಅಣಿಗೊಳಿಸಿ ಕಾಯುತ್ತಾ ನಿಂತಳು. ಗಳಿಗೆಗೊಮ್ಮೆ ಭವನದ ಬಾಗಿಲಿಗೆ ಹೋಗಿ ಗುರುಗಳು ಬಂದರೆ ಎನ್ನುವಳು. ಶಿವಕಾಮಿನಿ ಮೇನೆಯವರು ಪೂಜ್ಯರನ್ನು ಕರೆಯಲಿಕ್ಕೆ ಹೋಗಿರುವರಷ್ಟೇ ಕಾತುರದಿಂದ ಕೇಳಿದಳು. ಹೌದಮ್ಮ, ಆದರೆ ಸದ್ಗುರುಗಳು ಮೇನೆಯನ್ನು ಹಿಂದಕ್ಕೆ ಕಳಿಸಿ ನಡೆದುಕೊಂಡೇ ಬರುವೆನೆಂದರಂತೆ. ಅವಳ ಉತ್ಸಾಹ ಕಾತುರಗಳನ್ನು ಕಂಡು ಕೌಶಿಕ ತಳಮಳಗೊಂಡ. ಓಹೋ, ಅವನಿಗೆ ಇವಳು ಒಲಿದಿರುವಳೋ? ಅವನಿಂದ ಅಗಲಿದ್ದುದಕ್ಕೆ ಇಷ್ಟೊಂದು ಮಂಕಾಗಿದ್ದಳೇನು? ಇಂದು ತನ್ನಿನಿಯ ಬರುವನೆಂದು ಈ ಸಂಭ್ರಮವೇನು? ಸರಿ, ತನ್ನ ಪ್ರಣಯ ಸಾಹಸವನ್ನು ಮೆಚ್ಚಿಕೊಳ್ಳಲು ವೈರಾಗ್ಯದ ಸೋಗು. ಈ ಸಂಶಯದ ಆವಿರ್ಭಾವದಿಂದ ಅವನ ಮನಸ್ಸು ಜ್ವಾಲಾಮುಖಿಯಾಗಲು ಪ್ರಾರಂಭಿಸಿತು. ಅವನು ಬರಲಿ, ಇಂದು ಕೈ ತೋರಿಸುವೆ, ಕೈ ಹೊಸಕಿಕೊಂಡು. ಗುರುಗಳು ಬಂದರಂತೆ. ಶಿವಕಾಮಿನಿ ತ್ವರಿತಗತಿಯಿಂದ ಬಂದು ನಿರೂಪಿಸಿದಳು. ಕೇಳಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು 33ನೇ ಅಧ್ಯಾಯದ ಮೊದಲ ಅರ್ಧ ಭಾಗ. ಇನ್ನು ಮುಂದುವರೆದ ಭಾಗವನ್ನು ನಾಳಿನ ದಿನ ನೋಡೋಣ ಅಂತ ತಿಳ್ಕೊಂಡು ಹೇಳ್ತಾ ಎಲ್ಲರಿಗೂ ಶರಣು ಶರಣಾರ್ಥಿ.